ಗ್ರಹಣ ಗ್ರಹಚಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗ್ರಹಣ ಕಾಲದಲ್ಲಿ ಆಹಾರ ನಿಷಿದ್ಧ ಅಂತ ಹೇಳ್ತಾರೆ, ಆದರೆ ಅದರಲ್ಲೂ ಕೂಡ ಕೆಲವು ಎಕ್ಸೆಪ್ಷನ್ಸ್ ಇದೆ. ಆದರೆ ಆಹಾರಕ್ಕೂ ವಾತಾವರಣದಲ್ಲಿನ ಬದಲಾವಣೆಗೂ ಯಾವ ರೀತಿಯ ಸಂಬಂಧ ಇರುತ್ತೆ, ಶರೀರದ ಮೇಲಾಗೋ ಪರಿಣಾಮಗಳೇನು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಆಹಾರ ತಜ್ಞರಾದ ಡಾಕ್ಟರ್ ಪ್ರೇಮಾ ಅವರು ನಮ್ಮ ಜೊತೆ ಇದ್ದಾರೆ. ಪ್ರೇಮಾ ಮೇಡಮ್, ಪರಿಸರ ಮತ್ತು ದೇಹ ಎರಡೂ ಕೂಡ ಕನೆಕ್ಟೆಡ್, ಎರಡೂ ಕೂಡ ಪರಿಸರಕ್ಕೆ ಹೊಂದ್ಕೊಂಡಿದ್ದು. ಈಗಾಗಲೇ ಕಶ್ಯಪರ ಮಾತನ್ನು ಹೇಳ್ತಾ ಇದ್ರು. ಹಾಗೆ ಪರಿಸರದಲ್ಲಿ ಆಗುವ ಎಲ್ಲ ಬದಲಾವಣೆಗಳು ಕೂಡ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಗ್ರಹಣವನ್ನ ಆಹಾರ ತಜ್ಞರಾಗಿ ಹೇಗೆ ನೋಡ್ತೀರಿ ನೀವು? ಈ ಆಹಾರ ಸ್ವೀಕರಿಸಬೇಕು, ಆಹಾರ ಸ್ವೀಕರಿಸಬಾರ್ದು ಅಂತ ಅನ್ನೋ ವಿಷಯದಲ್ಲಿ ಬಹಳ ಜಿಜ್ಞಾಸೆ ಇದೆ. ನಮ್ಮ ಸನಾತನ ಧರ್ಮದಲ್ಲಿ ನಾವೇನು ಹೇಳ್ತಿದ್ವಿ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಆಹಾರವನ್ನು ಸ್ವೀಕರಿಸಬೇಡಿ ಅಂತ. ಯಾಕೆ ಅಂತ ಹೇಳಿದ್ರೆ, ಅವರಾಗಲೇ ಹೇಳಿದ ಹಾಗೆ ನಾವು ಪ್ರಕೃತಿಯ ಒಂದು ಭಾಗ. ಇಲ್ಲಿ ಪ್ರಕೃತಿಯಲ್ಲಿ ತಲ್ಲಣಗಳು ಆದಾಗ, ಈ ಗ್ರಹಣ ಒಂದು ರೀತಿಯ ತಲ್ಲಣ ಅಂತ ಇಟ್ಕೊಳ್ಳೋಣ. ಈ ತಲ್ಲಣಗಳು ಆದಾಗ ನಮ್ಮ ದೇಹದ ಮೇಲೆ ಖಂಡಿತವಾಗ್ಲೂ ಪ್ರಭಾವ ಬೀರುವ ಸಾಧ್ಯತೆಗಳಿದೆ. ಯಾಕೆಂದ್ರೆ ನಾವು ಅದರದೊಂದು ಭಾಗ, ಈ ಪಂಚಭೂತಗಳ ಒಂದು ಭಾಗವೇ ನಾವು ಅದಕ್ಕಿಂತ ವಿಭಿನ್ನವಾಗಿರೋದು ಅಲ್ಲ. ಸೊ ಅಲ್ಲಿ ಪ್ರಭಾವ ಬಿದ್ದಾಗ ನಮ್ಮ ಮೇಲೆ ಕೂಡ ಬೀಳಬಹುದು ಅಂತ ಅನ್ನೋದು ಒಂದು ರೀತಿಯ ವಿಜ್ಞಾನ. ಇದನ್ನು ನಾನು ವಿಜ್ಞಾನ ಅಂತ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ನಾವು ಆಧುನಿಕವಾಗಿ ಏನೇನು ಈ ವೆಸ್ಟಿಂದ ಬಂದಿದೆ ಅದನ್ನ ಮಾತ್ರ ವಿಜ್ಞಾನ ಅಂತ ಇದ್ದೀವಿ. ಇದರ ಹಿಂದೆ ಇದ್ದವರು ನಮ್ಮವರು ಅಜ್ಞಾನಿಗಳ, ಅವರು ಹಾಗೆ ಅಜ್ಞಾನಿಗಳ ಆಗಿದ್ದಿದ್ರೆ ಇಷ್ಟು ಕರಾರುವಾಕ್ಕಾಗಿ ಇಂಥ ದಿವಸನೇ ಇಂಥ ಸಮಯದಲ್ಲೇ ಅಂತ ಯಾವ ನೀವು ಇನ್ಸ್ಟ್ರೂಮೆಂಟು ಇಟ್ಟುಕೊಳ್ದೇನೆ ಅವರು ಗ್ರಹಣ ಹೇಳ್ತಾ ಇರಬೇಕಾದ್ರೆ, ನಡೆಯುತ್ತೆ ಅಂತ ಹೇಳಬೇಕಾದ್ರೆ ಅವ್ರಿಗೆ ಜ್ಞಾನ ತುಂಬ ಇತ್ತು. ಸೊ ಅಷ್ಟು ಜ್ಞಾನವಂತರು ಹೇಳಿದ್ದು ಇದು ಈಗಿನ ಕಾಲಕ್ಕೆ ಹೊಂದುತ್ತಾ ಅಂತ ಹೇಳಿಬಿಟ್ಟು ಅದನ್ನು ಸನಾತನದಿಂದ ಬಂದಿರೋ ಈ ಒಂದು ಅಭ್ಯಾಸವನ್ನು ಧಿಕ್ಕರಿಸೋದಕ್ಕೆ ನಮ್ಮಲ್ಲಿ ಒಂದಷ್ಟು ನಡೀತಿದೆ. ಒಂದು ಏನು ನಡೀತಿದೆ ಅದು ವಿಚಿತ್ರ, ನಾವೆಲ್ಲೋ ನೋಡ್ತಾನೆ ಇದ್ದೀವಿ. ಗ್ರಹಣದ ದಿವಸ ನನಗೇನು ಆಗೋದೇ ಇಲ್ಲ, ನಾನು ಚೆನ್ನಾಗಿ ತಿಂತೀನಿ, ನನಗೆ ಅಜೀರ್ಣ ಆಗಲ್ಲ ಅಂತ ಸ್ಮಶಾನದಲ್ಲಿ ಕೂತ್ಕೊಂಡು ತಿಂತಾರೆ. ಸ್ಮಶಾನ ಬಿಟ್ಟು ಹೊರಗಡೆ ಹೋಟ್ಲಲ್ಲೂ ತಿಂತಾರೆ, ಕೆಲವರು ತಿನ್ನೋದಿಲ್ಲ. ಈಗ ಈ ವಿಷಯಕ್ಕೆ ಬರೋಣ, ಹೇಗೆ ಪ್ರಭಾವ ಬೀರುತ್ತೆ ಅಂತ ನೋಡಿ. ಗ್ರಹಣದ ಸಮಯದಲ್ಲಿ ರೇಡಿಯೇಷನ್ ಇರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ನ್ಯೂಟ್ರಿಯಾನ್ಸ್ಗಳು ಪ್ರೊಡ್ಯೂಸ್ ಮಾಡುತ್ತೆ. ಇವು ಎಲ್ಲವೂ ನಮ್ಮ ಸ್ಪೆಷಲಿ ಜೀರ್ಣಾಂಗಗಳ ಮೇಲೆ ಪ್ರಭಾವ ಬೀರುತ್ತೆ. ಇದಕ್ಕೊಂದು ಸ್ಪಷ್ಟವಾದ ಉದಾಹರಣೆಯನ್ನು ನಾವೆಲ್ಲರೂ ಅನುಭವಿಸಿರೋದನ್ನು ಹೇಳ್ಬೋದು. ರೇಡಿಯೇಷನ್ ಥೆರಪಿಗೆ ಹೋಗುವಾಗ ವಿಪರೀತವಾಗಿ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಆಗುತ್ತೆ. ಖಂಡಿತ ಆ ರೇಡಿಯೇಷನ್ ಇರೋಷ್ಟು ಖಂಡಿತ ಇದರಲ್ಲಿ ಇಲ್ಲ, ಅದನ್ನು ನಾನು ಮತ್ತೆ ಸ್ಪಷ್ಟಪಡಿಸ್ತೀನಿ. ಪ್ರೇಮಾ ಮೇಡಮ್, ಆ ರೇಡಿಯೇಷನ್ಗಿದೆ ಅಷ್ಟು ಸಿವಿಯರಿಟಿ ಇಲ್ಲ. ಆದರೆ ಮಾತ್ರ ರೇಡಿಯೇಷನ್ ಇದೆ ಅಂತ ಅಂದಾಗ ನಮ್ಮ ಡೈಜೆಷನ್ಗೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಇನ್ನೂ ಒಂದು ಅನುಭವವನ್ನು ನೋಡಿ, ಎಲ್ಲ ಸತಿನೂ ಏನು ಗೊತ್ತಾ, ಯಾವ ವಿಜ್ಞಾನ ಹೇಳಿಬಿಡ್ತು, ಯಾವ ಜರ್ನಲಲ್ಲಿ ಬಂತು, ಯಾವ ಯೂನಿವರ್ಸಿಟಿಲಿ ಏನು ಮಾಡಿದ್ರು ಅನ್ನೋದನ್ನು ಮಾತ್ರ ನೋಡದೆ ನಮ್ಮ ಅನುಭವ, ನಮಗೊಂದು ಕಾಮನ್ ಸೆನ್ಸ್ ಅಂತ ದೇವರು ಕೊಟ್ಟಿರ್ತಾನೆ. ನಮ್ಮ ಕಾಮನ್ ಸೆನ್ಸು, ಈಗಿನ ಈ ನಾಲೆಡ್ಜು, ಹಿಂದಿನ ನಾಲೆಡ್ಜು ಎಲ್ಲವನ್ನು ಬೆರೆಸಿದಾಗ ನಮಗೆ ಒಂದು ಸ್ವರೂಪ ನಮ್ಮ ಮುಂದೆ ಬರುತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ಈ ಅಲ್ಟ್ರಾವಾಯ್ಲೆಟ್ ರೇಸ್ಗೆ ನಾವು ತುಂಬ ಎಕ್ಸ್ಪೋಸ್ ಆಗ್ತೀವಿ. ಈಗ ಆ್ಯಕ್ಚುಲಿ ಗ್ರಹಣದ ಟೈಮ್ನಲ್ಲಿ ಅಲ್ಟ್ರಾವಾಯ್ಲೆಟ್ ರೇಡಿಯೇಷನ್ ಇರುತ್ತೆ, ಅದರದ್ದು ಎಕ್ಸ್ಪೋಜರ್ ಇರುತ್ತೆ ನಮಗೆ. ಈ ಅಲ್ಟ್ರಾವಾಯ್ಲೆಟ್ ರೇಸ್ಗೆ ನಾವು ಎಕ್ಸ್ಪೋಸ್ ಆದಾಗ ಡೈಜೆಷನ್ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಇದು ನನ್ನ ಅನುಭವದಲ್ಲೇ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಿರಂತರವಾಗಿ 20-25 ವರ್ಷಗಳ ಕಾಲ ನಾನು 18,000 ಹತ್ರ 19,000 ಅಡಿ ಎತ್ತರದ ಹಿಮಾಲಯಕ್ಕೆ ದಿನಗಳ ಗಟ್ಟಲೆ ನಾನು ಚಾರಣ ಮಾಡಿದ್ದೀನಿ. ಹೈ ಆಲ್ಟಿಟ್ಯೂಡಿಗೆ ಹೋದೆ, ನನಗೆ ಎಲ್ಲಿ ಅಲ್ಟ್ರಾವಾಯ್ಲೆಟ್ ಗಿಡಗಳನ್ನ ದಾಟ್ಕೊಂಡು ಮೇಲೆ ಹೋಗ್ತೀವಲ್ವ, ಅಲ್ಟ್ರಾವಾಯ್ಲೆಟ್ ರೇಸ್ ಜಾಸ್ತಿ ಇರುತ್ತೆ. ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ನನಗೆ ಏನೂ ಸೇರಲ್ಲ, ಒಂಥರ ನಾಸ್ಯ ಆಗ್ತಿರತ್ತೆ, ನಂಗೆ ಹಸುವಾಗೋದಿಲ್ಲ, ಇಂಡೈಜೆಷನು ತಿಂದಿದ್ದು ಆಗೋದಿಲ್ಲ, ಒಂಥರ ಉಪವಾಸದಲ್ಲೇ ಇರ್ತೀನಿ. ನಾನು ಕೆಳಗೆ ಬಂದ ಕೂಡಲೇ ನನಗೆ ಸರ್ ಹೊಟ್ಟೋಗುತ್ತೆ. ಇದು ಒಂದು ಸತಿ ಆಗಿರೋದಲ್ಲ, ತುಂಬ ಸತಿ ನನಗೊಬ್ಬಳಿಗೆ ಆಗಿರೋದಲ್ಲ, ನನ್ನ ಜೊತೆಯಲ್ಲಿ ಇರೋ ಒಬ್ಬರು ಇಬ್ಬರಿಗೂ ಕೂಡ ಆಗಿರುತ್ತೆ. ಸೊ ಅಲ್ಲಿಗೆ ಏನು ಹೇಳ್ತೀವಿ ಅಂದರೆ, ರೇಡಿಯೇಷನ್ನು ಖಂಡಿತವಾಗ್ಲೂ ನಮ್ಮ ಮೇಲೆ, ನಮ್ಮ ಡೈಜೆಷನ್ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅನ್ನೋದಕ್ಕೆ ಈ ಎರಡು ಸ್ಪಷ್ಟವಾಗಿ ನಾವು ಹೇಳ್ಬೋದು. ಓಕೆ, ವಾಪಸ್ ಬರ್ತೀನಿ. ಅಂದರೆ ಆ ಗ್ರಹಣ ಕಾಲದಲ್ಲಿ ಆಹಾರ ಸೇವನೆಯಿಂದ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಇಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಇನ್ನು ಮುಂದೇನು ಹೇಳೋದು ವಾಪಸ್ ಬರ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಇದರ ಜೊತೆಗೆ ಗ್ರಹಣ ಕಾಲದಲ್ಲಿ ನಾವು ಏನೇನು ಮಾಡಬಾರ್ದು, ಊಟ ಮಾಡಬಾರ್ದು, ಹೌದು, ಆದರೆ ಬೇರೆ ಬೇರೆ ಕೆಲಸ ಕಾರ್ಯಗಳು ಯಾವುದು ನಿಷಿದ್ಧ ಇದೆ, ಅದರ ಜೊತೆಗೆ ಮನುಷ್ಯನ ಮೇಲೆ ಹಾಗೂ ವಾತಾವರಣದ ಮೇಲೆ ಗ್ರಹಣದ ಪರಿಣಾಮ ಏನಿದೆ ತಿಳಿಸ್ತೀವಿ ಬ್ರೇಕ್ ಆದ್ಮೇಲೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.